ಸ್ತ್ರೀಯರಿಗೆ ಸೆಕ್ಸ್ ಆದ ನಂತರ ಮತ್ತೆ ಸೆಕ್ಸ್ ಬಯಸಲು ಎಷ್ಟು ಸಮಯ ಬೇಕು ಎಂಬುದು ಒಂದೇ ರೀತಿಯ ಉತ್ತರವಲ್ಲ, ಏಕೆಂದರೆ ಸ್ತ್ರೀಯರ ದೇಹ ಮತ್ತು ಮನಸ್ಸಿನ ಪ್ರಕ್ರಿಯೆ ಪುರುಷರಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಸೆಕ್ಸ್ ಸಮಯದಲ್ಲಿ ಸ್ತ್ರೀಯರ ದೇಹದಲ್ಲಿ ಹಾರ್ಮೋನ್ಸ್ಗಳು, ವಿಶೇಷವಾಗಿ ಆಕ್ಸಿಟೋಸಿನ್, ಡೋಪಾಮೈನ್ ಮತ್ತು ಸೆರೋಟೋನಿನ್ ಬಿಡುಗಡೆ ಆಗುತ್ತದೆ. ಇವು ಸಂತೋಷ, ಸುರಕ್ಷತೆ ಮತ್ತು ಹತ್ತಿರಿಕೆಯ ಭಾವನಾ ಸಂಬಂಧವನ್ನು ಹೆಚ್ಚಿಸುತ್ತವೆ. ಸ್ತ್ರೀಯರಿಗೆ ಸೆಕ್ಸ್ ಅಂದರೆ ಕೇವಲ ದೇಹದ ಆನಂದವಲ್ಲ, ಅದು ಮನಸ್ಸು, ಭಾವನೆ ಮತ್ತು ವಿಶ್ವಾಸಕ್ಕೆ ಸಂಬಂಧಿಸಿದ ಚಟುವಟಿಕೆ. ಅವಳಿಗೆ ಮೊದಲಿಗೆ ಮನಸ್ಸು ಮತ್ತು ಭಾವನೆ ಹತ್ತಿರವಾಗಿರಬೇಕು, ಆಗ ಮಾತ್ರ ದೇಹ ಸಹಜವಾಗಿ ಪ್ರತಿಕ್ರಿಯಿಸುತ್ತದೆ. ಸೆಕ್ಸ್ ಆದ ನಂತರ ಕೆಲವು ಸ್ತ್ರೀಯರಿಗೆ 10 ರಿಂದ 30 ನಿಮಿಷಗಳಲ್ಲಿ ಮತ್ತೆ ಬಯಕೆ ಬರಬಹುದು, ವಿಶೇಷವಾಗಿ ಅವರ ಅನುಭವ ಸುಂದರವಾಗಿದ್ದು, ಬಾಯಾರಿಕೆ ಇಲ್ಲದೆ, ನೋವು ಇಲ್ಲದೆ, ಸಂಗಾತಿ ಮೃದುವಾಗಿ, ಪ್ರೀತಿಯಿಂದ, ಕಾಳಜಿಯಿಂದ ವರ್ತಿಸಿದ್ದರೆ. ಮತ್ತೆ ಕೆಲವರಿಗೆ 1 ಗಂಟೆಯಿಂದ 2 ಗಂಟೆಯೊಳಗೆ ಬಯಕೆ ಬಂದೀತು, ಏಕೆಂದರೆ ಅವರ ದೇಹವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತದೆ. ಆದರೆ ಕೆಲವು ಸ್ತ್ರೀಯರಿಗೆ ಸೆಕ್ಸ್ ಆದ ನಂತರ ಮತ್ತೊಮ್ಮೆ ಬಯಸಲು ಮುಂದಿನ ದಿನವೇ ಬೇಕಾಗಬಹುದು. ಇದು ಅವರ ದೇಹದ ಶಕ್ತಿ, ಮನಸ್ಸಿನ ನೆಮ್ಮದಿ, ಸಂಬಂಧದಲ್ಲಿ ಇರುವ ಭಾವನಾತ್ಮಕ ಸುರಕ್ಷತೆ, ಸಂಗಾತಿಯವರ ವರ್ತನೆ ಮತ್ತು ಸೆಕ್ಸ್ ವೇಳೆ ದೊರೆತ ಆನಂದದ ಮಟ್ಟದ ಮೇಲೆ ಅವಲಂಬಿತವಾಗಿದೆ. ಒಂದು ಸ್ತ್ರೀಗೆ ಸೆಕ್ಸ್ ನಂತರ ಮುದ್ದು, ಅಪ್ಪುಕಿ, ತಲೆಗೆ ಕೈ ಹಾಕುವುದು, ಮೃದುವಾಗಿ ಮಾತನಾಡುವುದು ಎಂಬ ಆಫ್ಟರ್ ಕೇರ್ ಸಿಕ್ಕರೆ ಅವಳ ಮನಸ್ಸು ಮತ್ತಷ್ಟು ಹತ್ತಿರವಾಗುತ್ತದೆ. ಇದು ಮತ್ತೆ ಸೆಕ್ಸ್ ಬಯಸುವ ಸಮಯವನ್ನು ಕಡಿಮೆ ಮಾಡುತ್ತದೆ. ಆದರೆ ಸೆಕ್ಸ್ ಆದ ತಕ್ಷಣ ಪುರುಷನು ದೂರವಾಗಿ ಹೋಗುವುದು, ಫೋನ್ಗೆ ಮುಖ ಹಾಕುವುದು, ಕಾಳಜಿ ತೋರಿಸದೇ ಬಿಟ್ಟರೆ ಸ್ತ್ರೀಯರ ಮನಸ್ಸು ದೂರವಾಗುತ್ತದೆ ಮತ್ತು ಮತ್ತೆ ಬಯಕೆ ಬರಲು ಹೆಚ್ಚು ಸಮಯ ಹಿಡಿಯುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಮತ್ತೆ ಬಯಸಲು ಬೇಕಾಗುವ ಸಮಯವನ್ನು ನಿಮಿಷ, ಗಂಟೆ, ದಿನಗಳಲ್ಲಿ ಅಳೆಯುವುದಕ್ಕಿಂತ ಅವಳ ಮನಸ್ಸು ಎಷ್ಟು ಆರಾಮ ಹಾಗೂ ವಿಶ್ವಾಸದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಅವಳೊಂದಿಗೆ ಮಾತನಾಡುವುದು, ಪ್ರೀತಿಯನ್ನು ತೋರಿಸುವುದು, ಅವಳ ಭಾವನೆಗಳನ್ನು ಗೌರವಿಸುವುದು ಮತ್ತು ಅವಳನ್ನು ಕೇಳಿಕೊಳ್ಳುವುದು, ಇವೇ ಅವಳ ಬಯಕೆಯನ್ನು ಸಹಜವಾಗಿ ಮತ್ತೆ ತರಬಲ್ಲವು.